ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಈಶ್ವರಿ ಲೈಫ್ ಸ್ಟೈಲ್. ನೋಡಿ, ಇವತ್ತು ದೇವಸ್ಥಾನದಲ್ಲಿ ಫುಲ್ ಕೆಲಸ. ಮಿನಿ ವ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿಂದ ಈ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ರಾಶಿ ಹೂವು ಮಾರ್ಕೆಟಿಂದ ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ ಇದು ಹರಕೆ ಇತ್ತು ಯಾರ್ದೋ. ನಮ್ಮ ದೇವರು ಒಂದು ವರ್ಷಕ್ಕೆ ಒಂದು 4-5 ಸಲ ಈ ಥರ ರೆಡಿಯಾಗಿ ಊರಿಗೆ ಹೋಗುತ್ತೆ. ಕೆಲವೊಬ್ಬರು ದೇವ್ರನ್ನ ಕರ್ಕೊಂಡು ಹೋಗಿ ಕತೆ ಮಾಡಿಸ್ತೀನಿ, ಕತೆ ಓದಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿರ್ತಾರೆ. ಕೆಲವೊಬ್ಬರು ನಮ್ಮ ದೇವ್ರನ್ನ ಕರ್ಕೊಂಡು ಹೋಗಿ ಅವ್ರ ಊರಲ್ಲಿ ಮೆರವಣಿಗೆ ಮಾಡಿಸ್ತೀನಿ ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಅವ್ರವ್ರ ಕೆಪಾಸಿಟಿಗೆ ಅವ್ರವ್ರು ಹತ್ಕೊಂಡಿರ್ತಾರೆ. ಸೊ ಇವರು 2 ಊರಲ್ಲಿ ಮೆರವಣಿಗೆ ಮಾಡಿ ದೇವ್ರ ಕೂತಿ ಮತ್ತು ಇವ್ರ ಮನೆಗೆ ಹೋಗಿ ಕತೆ ಓದಿಸ್ಬೇಕು ಅಂತಲೂ ಹರಕೆ ಹೊತ್ಕೊಂಡಿದ್ರಂತೆ. ಸೊ ಹಾಗಾಗಿ ಇವತ್ತು ನಮ್ಮ ದೇವರೆಲ್ಲ ಹೊರಡ್ತಿದ್ದಾರೆ. ಹುಡುಗಿ ಬತ್ತಳ ಮುಳ್ಳು ನೋವು ಅದು ಚಿನ್ನಿ ಚುಚ್ಕತದೆ. ಸುಮ್ಮನೆ ಆಗ್ತಿದ್ ನೋಡಿ ಹೇಳ್ತಿರ್ನ ಕೇಳ ಅಲ್ಲಿ ಏನ್ರಿ ಹೊಸವ ನೋಡಿ ಪಿಂಕು ನಿನ್ನ ಬಟ್ಟೆ ಎತ್ಕೊಂಬಂದ್ಬಿಟ್ಟಾರೆ, ಹೊಸ ಬಟ್ಟು. ನಮ್ಮ ಮನೆಯವ್ರು ಸೂಪರಾಗಿ ಅಲಂಕಾರ ಮಾಡ್ತಾರೆ. ಅಂದರೆ ಅವ್ರ 5 ವರ್ಷದ ಮಗು ಇದ್ದಾಗಿಂದನೂ ಅವ್ರ ತಾತ, ಅವ್ರ ಮುತ್ತಾತ, ಅವ್ರ ಅಪ್ಪ ಮಾಡಿದೆಲ್ಲ ನೋಡಿಕೊಂಡು ಮತ್ತು ಅವರು ಮಾಡ್ಕೊಂಬಂದಿದ್ದಾರೆ. ಹಾಗಾಗಿ ದೇವರು ಅಂದರೆ ನನಗೂ ಹುಚ್ಚು, ಅವ್ರಿಗೂ ಹುಚ್ಚು. ಅಲಂಕಾರ ಮಾಡೋಕ್ಕೆ ಅಂತನಾದರೂ ಬಣ್ಣ ಬಳಿರಿ ಅಂತ ಕೊಟ್ಬಿಟ್ರೆ ಇಬ್ಬರೂ ಡಬ್ಬಗಳೆಲ್ಲ ಖಾಲಿ ಮಾಡಿಬಿಟ್ಟಿರ್ತೀವಿ. ಅಷ್ಟು ಅಲಂಕಾರ ಮಾಡೋಕ್ಕೆ ಇಷ್ಟ. ಹೂವು ಕೊಟ್ಟರೆ ಅಷ್ಟು ಹೂವನ್ನು ದೇವ್ರಿಗೆ ಹಾಕ್ತೀವಿ. ಈಡು ಜೋಡು ಕರೆಕ್ಟಾಗಿದೆ ಅಂತಾರಲ್ಲ, ಹಾಗೆ ನನಗೂ ನನ್ನ ಗಂಡನಿಗೂ ದೇವ್ರ ವಿಷಯದಲ್ಲಿ ಮಾತ್ರ ಸೂಪರಾಗಿದೆ ಅಂತ ಹೇಳ್ಬೋದು. ನಮ್ಮ ಮಾವ ಛಾಯಾದೇವಿಗೆ ಫಸ್ಟ್ ಪೂಜೆ ಮಾಡಿಬಿಡ್ತಾರೆ. ಯಾಕಂದರೆ ಛಾಯಾದೇವಿಗೆ ತುಂಬ ಅಂದರೆ ತುಂಬ ಕೋಪ. ಯಾವ ದೇವರು ಸುಮ್ಮನಿದ್ರು ಬಟ್ ಆ ದೇವರು ಯಾವುದನ್ನು ಒಪ್ಕೊಳ್ಳಲ್ಲ. ತುಂಬ ವಿಚಾರ ಮಾಡಿ ನಿರ್ಧಾರ ತಗೊಳುತ್ತೆ. ಈಗ ಇವ್ರ ಕೋಪ ಜಾಸ್ತಿನ ಛಾಯಾದೇವಿ ಇವ್ರಿಗೆ? ರಾಂಗ್ ಆದರೆ ಏನು ನೋಡಲ್ಲ ಇವರು. ಮಾತ್ರ ಯಾರೇ ಮುಂದಕ್ಕೆ ಬಂದರೆ ಇವ್ರು ಮುಂದಕ್ಕೆ ಬರೋಲ್ಲ ಕಣ್ರಿ. ದೇವರು ಮೆರವಣಿಗೆ ಟೈಮಲ್ಲಿ ಸೈಲೆಂಟ್ ನಿಂತಿರ್ತಾರೆ. ಯಾಕತ್ತಾರ? ಈಗ ಅಣ್ಣ ಬರ್ತಾರ, ಇವಳನ್ನ ಯಾವಾಗಲೂ ಎತ್ಕೋತಾರಲ್ಲ ಅಣ್ಣ ಬರ್ತಾರಾ? ಮತ್ತು ಯಾರು ಎತ್ಕೊಳ್ಳೋದು? ಹುಷಾರಾಗಿ ಹೋಗ್ರಿ, ಹುಷಾರಾಗಿ ಎತ್ಕೊಳಕ್ಕೆ ಹೇಳಿ. ಅದಕ್ಕೆ ಚಟ್ಟ ಮಾಡ್ತಾರೆ ನಾನು. ಹಂಗಂದ್ರೆ ಓಹೋ ಇಷ್ಟನಾ? ಒಂದು ಕಡೆ ಚಟ್ಟ ಮಾಡಿದ್ರೆ ಸರೋಯ್ತದೆ ಅಂತ ಅಲ್ಲ? ಅಷ್ಟೇ. ಇದಕ್ಕೂ ಹಂಗೆ ಮಾಡಿದ್ರಾ? ಎಲ್ಲದಕ್ಕೂ ಹಂಗೆ ಮಾಡಿದ್ರಾ? ಒಳ್ಳೆದಾಯ್ತು, ಸುಮ್ಮನೆ. ಒಂದೊಂದೇ ದೇವರಿಗೆ ಅಲಂಕಾರ ಮಾಡ್ತಿದ್ರೆ ಆ ದೇವರೇ ಹೇಳುತ್ತಂತೆ, ಅಲ್ಲೊಂದು ಸ್ವಲ್ಪ ಮಾಡು ನಮಗೆ, ಇಲ್ಲೊಂದು ಸ್ವಲ್ಪ ಮಾಡು, ಕಣ್ಣು ಮೂಗು ಬಾಯಿ ಹತ್ರ ಸ್ವಲ್ಪ ಮಾಡು ಅಂತೆಲ್ಲ. ನಮ್ಮ ಶನಿಮಹಾತ್ಮನಿಗಂತೂ ನಾವು ಪ್ರತಿ ಸಲ ಶಿವರಾತ್ರಿಗೆ ಏನು ಮಾಡ್ತೀವಿ ಅದಕ್ಕಿಂತ ಇವತ್ತು ಜೋರಾಗಿ ಸ್ವಾಮಿ ಕಾಣ್ತಿದ್ದಾರೆ. ಆದರೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಮತ್ತು ಅವ್ರ ಕತ್ತಲ್ಲಿ ಹಾಕಿರೋ ಒಂದು ಶನಿಮಹಾತ್ಮ ಡಾಲರ್ ಏನಿದೆ ಅದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಅಂತೆ. ಅದು ಹಣ ಹೇಳಬಾರ್ದಂತೆ. ಸೊ ಹಾಗಾಗಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದ್ದಾರೆ, ಎಷ್ಟು ಸಖತ್ತಾಗಿ ಕಾಣ್ತಿದ್ದಾರೆ. ಅಂದರೆ ಶಿವರಾತ್ರಿಗೂ ಮಾಡ್ತೀವಿ ನಾವು ಈ ಥರ, ಬಟ್ ಇಷ್ಟು ಚೆನ್ನಾಗಿ ನಮ್ಮ ದೇವರು ಎದ್ದು ಬರಲ್ಲ. ಬಟ್ ಹರಕೆ ಅಂತ ಹೊತ್ಕೊಂಡಾಗ ಅವರು ನೇರವಾಗಿ ಅವ್ರ ಹರಕೆ ಹೊತ್ತಿರೋ ಮನೆಯವ್ರ ಮನೆಗೆ ಹೋಗುತ್ತಲ್ಲ. ಸೊ ಹಾಗಾಗಿ ದೇವರೇ ಇಳಿದು ಬರ್ತಾನಂತೆ, ನಿಮ್ಮ ಮನೆಗೆ ನಾನು ಬರ್ತಿದ್ದೀನಿ ಅಂತ. ಅದು ಎಷ್ಟು ಸತ್ಯ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ನಾವು ದೇವಸ್ಥಾನದವರಾಗಿ ನಮಗೆ ಗೊತ್ತಾಗುತ್ತೆ ಆ ವ್ಯತ್ಯಾಸಗಳು. ನೋಡಿ, ಇವರೇ ಶನಿಮಹಾತ್ಮ ಅವ್ರ ಅಮ್ಮ. ತುಂಬ ಅಂದರೆ ತುಂಬ ಸ್ಟ್ರಿಕ್ಟು. ತಾಯಿ ಏನು ವಾಗ್ದಾನ ಕೊಡ್ತಾಳೋ ಅದನ್ನೇ ಎಲ್ಲರೂ ಪಾಲಿಸೋದು, ಇಬ್ಬರು ಮಕ್ಕಳು.
ನೋಡಿ ನಮ್ಮ ಮಾವ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಆಚೆಗಡೆ ಹರೆ ಬಡಿತಾ ಇದ್ದಾರೆ. ಪೂಜೆ ಮಾಡ್ಕೊಂಡು ನಮ್ಮ ಮಾವನ ಪೂಜೆ ಆದಮೇಲೆ ನಮ್ಮ ಯಜಮಾನ್ರ ಪೂಜೆ ಆಗೋದು. ಅದಾದಮೇಲೆ ದೇವ್ರನ್ನೆಲ್ಲ ಎತ್ತಿ ಒಂದೊಂದೇ ಈಚೆ ಇಡೋದು. ನೋಡಿ ಇವಾಗೆಲ್ಲ ಬಂದರು, ಹರಕೆ ಹೊತ್ಕೊಂಡಿರೋರೆಲ್ಲರೂ ಬಂದರು. ಅಂದರೆ ದೇವ್ರನ್ನ ಮನೆಗೆ ಕರ್ಕೊಂಡೋಗಿ ಬಂದಿದ್ದಾರೆ. ಸೊ ಅವರು ಹೊಂಬಾಳೆ ತರಬೇಕು. ಹೊಂಬಾಳೆ ತಂದರು. ನಾವು ಹೀಗೆ ಎಲ್ಲ ಹೊಂಬಾಳೆ ಹಾಕಿ ಟೈಟಿಗೆ ಫಿಟ್ಟಿಗೆ ಅದನ್ನು ಕಟ್ಟಬೇಕು. ಬಿಕಾಸ್ ಅದು ಕುಣಿಯುತ್ತಲ್ಲ ದೇವರು. ಕೆಲವೊಂದು ದೇವರು ಅವರ ಏನು ಹರಕೆ ಹೊತ್ಕೊಂಡಿರ್ತಾರೆ ಅದನ್ನು ಸಲ ಪೂರೈಸಿಲ್ಲ ಅಂತ ಹಠ ಮಾಡಿ ಕೆಲವೊಂದು ಸಲ ದೇವರು ಹಿಂಜರಿಯುತ್ತೆ. ಆವಾಗ ತುಂಬ ಲೂಸಾಗಿ ಏನಾದರೂ ಕಟ್ಟಿದರೆ ನಾವು ಅದು ನಮಗೆ ಡಿಫಾಲ್ಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ದೇವ್ರ ವಿಷಯದಲ್ಲಿ ನಾವು ಎಡ್ವರ್ಟ್ ಮಾಡೋ ಹಾಗಿಲ್ಲ. ಅದರಲ್ಲೂ ಸ್ವಾಮಿ ವಿಷಯದಲ್ಲಿ ಅವ್ರ ಹೆಸರು ಹೇಳೋಕ್ಕೇ ಒಂದೊಂದ್ಸಲ ನಾವು ಸಂಜೆವರೆಗೂ ದಯವಿಟ್ಟು ನೋಡಿವಿ, ಅರ್ಥ ಆಗುತ್ತೆ. ಸ್ವಾಮಿ ಇಷ್ಟೇ ಆಗಲಿ ಪವರ್ಫುಲ್ಲು, ಹೆಣ್ಣು ದೇವ್ರ ಥರ ಅಲ್ಲ, ಅದಕ್ಕೂ ಬೇರೆ ಥರದ್ದೇ ಶಕ್ತಿ ಇದೆ. ಬಟ್ ಸ್ವಾಮಿಗೂ ಬೇರೆ ಥರ ಶಕ್ತಿ ಇದೆ. ಹಾಗಾಗಿ ಸ್ವಾಮಿ ವಿಷಯದಲ್ಲಿ ಎಡ್ವರ್ಟ್ ಮಾಡೋದು ಬೇಡ ಅಂತಲೇ ತುಂಬ ಬಿಗಿಯಾಗಿ ಸುರಕ್ಷಿತವಾಗಿ ಕಟ್ಟಿ ಈಗ ನಮ್ಮ ಮನೆಯವರು ಎಲ್ಲ ದೇವರುಗಳಿಗೂ ಹೇಳ್ತಿದ್ದಾರೆ, ದಯವಿಟ್ಟು ಅಮ್ಮ ಎಲ್ಲೂ ಎಡ್ವರ್ಟ್ ಆಗ್ದಿರ ಸೇಫಾಗಿ ಹೇಗೆ ಹೋಗಿ ಹಾಗೆ ಬರೋಣ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಡ್ತಿದ್ದಾರೆ. ಅಂದರೆ ಲಾಸ್ಟ್ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಈ ಮಹಾಮಂಗಳಾರತಿ ಆದಮೇಲೆ ನಮ್ಮ ದೇವರೆಲ್ಲ ಒಬ್ಬೊಬ್ಬರೇ ಹೋಗಿ ಅವರ ಹರಕೆ ಏನು ಹೊತ್ಕೊಂಡಿರ್ತಾರೆ ಭಕ್ತಾದಿಗಳ ಮನೆಗೆ ಹೋಗಿ ಹರಕೆ ತೀರಿಸಿ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಅಷ್ಟೇ ನಾವು ಭಾವಿಸೋದು, ನಾವು ಹಾರೈಸೋದು ಕೂಡ. ದೇವಸ್ಥಾನ ಒಂದು ರೌಂಡ್ ಬರುತ್ತೆ ಅನ್ಸ್ತಲ್ಲ. ಆಚೆ ಬರ್ತಾರಾ? ಕರೆಕ್ಟು. ನಾವಿಲ್ಲೇ ಓಡಾಡೋದು, ಪಾಪ ಅವ್ರು ಅಲ್ಲಿಂದ ಬರ್ತಾರೆ. ಇಲ್ಲಿ ಮುನೇಶ್ವರ ಆಯ್ತಲ್ಲ, ಮುನೇಶ್ವರ ಸ್ವಾಮಿ.
ಶನೇಶ್ವರ ಕೋಪ ಮಾಡ್ಕೊಬಿಟ್ಟವ್ರೆ. ಶನೇಶ್ವರ ಶನೇಶ್ವರ ಸ್ವಾಮಿ ನಾನು ಹೋಗಲ್ಲ ಅಂತ ಇದ್ದಾರಲ್ಲ. ಅಲ್ಲ ಆ ಹುಡುಗ ಒಬ್ಬನೇ ಇದ್ದಾನಲ್ಲಿ. ತಾರಾದೇವಿ ಒಬ್ರು ಸರಿ ಸರಿ. ಹೋಗ್ತಾ ಇದ್ದಾರೆ ರೆಡಿಯಾಗಿ ಹೋಗ್ತಿದ್ದಾರೆ. ಶನೇಶ್ವರನ ಕೋಪ ಜಾಸ್ತಿ ಅಪ್ಪ. ನಾವಿಂಗ್ ವಿಡಿಯೋ ಮಾಡ್ತಿದ್ದೀವಲ್ಲ, ಇದೆಲ್ಲಾದ್ರೂ ಹಾವು ಬಂದ್ರೆ ಏನ್ ಮಾಡೋದು? ಓಡೋಗೋದು. ತಾಯಿ ಹೋದ್ಲು. ದೇವ್ರೆ ಫಿಟ್ ಆಗ್ಬೇಕಲ್ಲ. ಸೊ ಹೊರಟ್ರು ಎಲ್ಲ ಇನ್ನೇನು ನಾಳೆ ಬರ್ತಾರೆ. ಕೂತ್ಕೋಬೇಕಲ್ಲ ಎಲ್ಲ ಅದರಲ್ಲೇ ಕೂತ್ಕೋತಾರ. ಮತ್ತೆ ಇನ್ನೇನು ಹೋಗೋದವ್ರು ನೋಡ್ಕೊಂಡು ಹೋಗ್ಬೇಕು, ಶಬ್ದ ಮಾಡ್ಕೊಂಡು ಹೋಗ್ತಾರೆ. ರೋಡ್ ಮೆರವಣಿಗೆ ಹೋಗ್ತಾರ. ಹೋಗ್ತಾರೆ ಮೋಸ್ಟ್ಲಿ. ಡೋಲವರು ಅವರೆಲ್ಲ ಜೊತೆಗೆ ಕೂತ್ಕೋತಾರ. ಟಾಮ್ಡೆ ಅವರು ಮುಂದೆ ಕೂತ್ಕೋತಾರೆ, ನಡ್ಕೊಂಡು ಹೋಗ್ತಾರೆ. ನೋಡೆಲ್ಲ ಫಿಟ್ ಮಾಡ್ತಾರೆ. ಇನ್ನೂ ಒಂದು ತರಬೇಕಾಗಿತ್ತು. ಚೆನ್ನಾಗಿರೋದು ಒಂದರಲ್ಲಿ ಅವರೆಲ್ಲ ಕುತ್ಕೋತಾರೆ, ಒಂದರಲ್ಲಿ ಕುತ್ಕೋಬೋದಿತ್ತು. ಎಲ್ಲರೂ ಕುತ್ಕೊಂಡ್ರು, ಎಲ್ಲರೂ ಸೇರ್ತಾವ್ರೆ. ಫಿಟ್ ಆದ್ರಲ್ಲ. ಆ್ಯಂಡ್ ಪ್ಲೀಸ್ ವಿಡಿಯೋ ಪೂರ್ತಿ ನೀವು ನೋಡಿದ್ದೇ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್, ನಿಮಗೆ ಊಟ ತಿಂಡಿ ತಿನಿಸು ಅಥವಾ ಅಡುಗೆ ಏನೇ ಆಗಿರಲಿ, ನೀವೇನು ಕಮೆಂಟ್ಸ್ ಮಾಡಿರ್ತೀರೋ ಅದರ ರಿಲೇಟಿವ್ ನಾನು ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋಸ್ಗಳನ್ನ ನೋಡೋಕ್ಕೆ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಆಲ್.